ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಶಿವಾನಂದ ಪಾಟೀಲ್ ಅವರು ಡಿಕೆ ಶಿವಕುಮಾರ್ ಅವರ ಪರಮ ಆಪ್ತ. ಡಿಕೆ ಶಿವಕುಮಾರ್ ಸ್ವಾಮೀಜಿ ಶಿವಾನಂದ ಪಾಟೀಲ್ ಫೋನ್ ಕಾನ್ಫರೆನ್ಸ್ ಮೂಲಕ ಸ್ವಾಮೀಜಿ ಲಿಂಗಾಯತರು ಒಕ್ಕಲಿಗರು 15 ದಿನಗಳಲ್ಲಿ ಸಿದ್ದರಾಮಯ್ಯ ಅವರನ್ನ ಇಳಿಸ್ತೇವೆ, ಸ್ವಾಮೀಜಿ ಆಶೀರ್ವಾದ ಮಾಡಿದ್ರೆ ಅಂತ ಸಿದ್ದರಾಮಯ್ಯನವರನ್ನ ಇಳಿಸುವ ಅಜೆಂಡಾ ತಯಾರಾಗಿದೆ ಅಂತ ಬಸವನಗೌಡ ಪಾಟೀಲ ಯತ್ನಾಳ್ ಅವರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸತ್ಯವನ್ನ ಹೇಳ್ತೇನೆ ಅಂತ ಈ ಮಾತನ್ನ ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಂಸದ ಉಮೇಶ್ ಜಾಧವ್, ಚಂದು ಪಾಟೀಲ್, ಇತರ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4 ಕಲಬುರಗಿ. ಅಂದ್ರೆ ಈ ಕೆಲವು ಚರ್ಚೆ ಆಗ್ತಾ ಇದೆ, ಅಂದ್ರೆ ಈ ಸರ್ಕಾರದ ಆಯುಷ್ಯ ಏನಾಗ್ಬೋದು ನಿಮ್ ಪ್ರಕಾರ? ನೋಡ್ರಿ, ನಾನು ಒಂದು ಮಾತು ಬಹಳ ಸತ್ಯ ಮಾತು ಹೇಳ್ತೀನಿ. ಬಾಗಲಕೋಟೆ ಲೋಕಸಭೆಯಲ್ಲಿ ಶಿವಾನಂದ ಪಾಟೀಲ್ ಅವರು ಕಾಂಗ್ರೆಸ್ನ DK ಶಿವಕುಮಾರ್ ಅವರ ಪರಮಾಪ್ತ. ಅವರು ಒಬ್ಬ ಸ್ವಾಮೀಜಿ ಫೋನ್ ಮಾಡಿ DK ಶಿವಕುಮಾರ್ ಕಾನ್ಫರೆನ್ಸ್ ಕಾಲ್ ತಗೋತಾರಲ್ಲ, ಸ್ವಾಮೀಜಿ DK ಶಿವಕುಮಾರ್ ಶಿವಾನಂದ ಪಾಟೀಲ್, ಸ್ವಾಮೀಜಿ ನಮ್ಗೆ ನೀವೆಲ್ಲ ಆಶೀರ್ವಾದ ಮಾಡ್ರಿ, ಲಿಂಗಾಯತರು ಶಿವಾನಂದ ಪಾಟೀಲ್ ನಮ್ಮ ಮನುಷ್ಯರನ್ನ, ನಾವು ಒಕ್ಕಲಿಗರು ಒಂದಾಗಿ ಈ ಸಿದ್ದರಾಮಯ್ಯವ್ರನ್ನ ಲೋಕಸಭೆ ಎಲೆಕ್ಷನ್ 15 ದಿವಸ ನಾವು ಉಳಿಸ್ತೀವಿ, ಅದಕ್ಕೆ ನೀವು ಸರ್ಕಾರ ಇರಲಿ. ಸಿದ್ದರಾಮಯ್ಯ ಒಟ್ಟ ಯಾವ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಜೀವ್ ರಾಹುಲ್ ಗಾಂಧಿ ಇವರಿಬ್ಬರು ನಾವು ಮಾತಾಡಿದ್ವಿ. ನಮ್ದು ಈಗ ಹೇಳಕತ್ತಾರಲ್ಲ ಅವ್ರ ಒಕ್ಕಲಿಗರ ಸಮಾಜನಾಗೆ ನಾವು ಒಬ್ಬ ಒಕ್ಕಲಿಗರ ಮುಖ್ಯಮಂತ್ರಿ ಆಗಂಗಿಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವಂತದ್ದು ಎಲ್ಲ ಅವ್ರ ಅಜೆಂಡಾ ತಯಾರಾಗಿದೆ. ನಾನು ರಾಜ್ಯದ ಹಾಲಮತ ಸಮುದಾಯದವರಿಗೆ ವಿನಂತಿ ಮಾಡ್ಬೋದೇನಂದ್ರೆ, ನಿಮ್ಮ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕಾದ್ರೆ DK ಶಿವಕುಮಾರ್ ಚೀಲಗಳು ಎಲ್ಲೆಲ್ಲಿ ಇರ್ತಾರ ಅವ್ರನ್ನೆಲ್ಲ ಸೋಲಿಸಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ಈಗಾಗಲೇ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಅಲ್ಲಿ 50 ಮಂದಿ MLAಗಳು ಎಲ್ಲ ಈಗಾಗಲೇ ಏಕನಾಥ್ ಶಿಂದೆ, ಅಲ್ಲಿಂದ ಶರದ್ ಇವರು ಇರ್ತಾರಂದ್ರೆ ಅಜಿತ್ ಪವಾರ್, ಇಬ್ಬರು ನಾಮಕರಣ ನಾವು ಮಾಡಿವಿ, ಕತ್ಲಾಗ ಹಾಕಿವಿ. ಅವರಿಬ್ರು ಈ ಉತ್ತಾರ ನಾಮಕರಣ ಆಗೈತಿ. ಈ ಲೋಕಸಭೆ ಎಲೆಕ್ಷನ್ ಪ್ರೌಢಾವಸ್ಥೆ ಬರ್ತಾರೆ, ಸರ್ಕಾರ ಬೀಳ್ತದೆ 100%. DK ಶಿವಕುಮಾರ್ನೇ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಮಾತಾಡ್ತಾರೆ. ಅವರು ಸಿದ್ದರಾಮಯ್ಯ ಹೇಳ್ತಾರೆ, ಮೈಸೂರು ಮತ್ತು ಚಾಮರಾಜನಗರನಾಗ ನೀವು 60,000 ನೀಡಿ ಕೊಡದೇ ಇದ್ರೆ 2 ಲೋಕಸಭೆ ಗೆಲ್ತಿದ್ರೆ ನಾನು ಕುರ್ಚಿ ಹೋಗ್ತದಂತ ಸಿದ್ದರಾಮಯ್ಯ ಹೇಳ್ತಾರೆ. DK ಶಿವಕುಮಾರ್ ಹೇಳ್ತಾರೆ, ನೀವು ನನ್ನ ಪರವಾಗಿರೋ ಮಂಡ್ಯದ ನನ್ನ ತಮ್ಮ ನನ್ನ DK ಸುರೇಶ್ ನೀವು ಸೋಲಿಸ್ಬಿಟ್ರೆ ಒಕ್ಕಲಿಗ ಗಣಾಂಕಿಕ ಮುಖ್ಯಮಂತ್ರಿ ಆಗುವಂತ ಅವಕಾಶ ಆಗ್ತದೆ. ಅಂದ್ರೆ DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹಳ್ಳಿ ಮೈಸೂರು ಹಳೆ ಮೈಸೂರು ಭಾಗನ ಬಿಟ್ರೆ ಅವರಿಗೆ ಭಯ ಇರೋದು ತಮ್ಮನ ಹೆಂಗ ಆರಿಸ್ತಾ ಇರ್ಬೇಕು. DK ಶಿವಕುಮಾರ್ ಅವರಿಗೆ ಮೈಸೂರು ಚಾಮರಾಜನಗರದಲ್ಲಿ ಬಿಜೆಪಿ ಬಂದ್ರೆ ನನಗೆ ಗತಿನ ಸಿದ್ದರಾಮಯ್ಯ, ಇದೇ ಚಿಂತೆಯಲ್ಲಿ ಅವರಿಬ್ರು ಅವರ ಇದು ಅಸ್ಥಿರತೆ ಕಾಡ್ತಾ ಇದೆ. ನಿಶ್ಚಿತವಾಗಿಯೂ ಕರ್ನಾಟಕದಲ್ಲಿ ಭಾರಿ ಬದಲಾವಣೆ ಆಗ್ತೈತಿ. ಆಶ್ಚರ್ಯನೂ ಪಡೆದಲ್ಲಿ ವಿಧಾನಸಭೆ ವಿಸರ್ಜನೆ ಆದ್ರೂ ಆಗ್ಬೋದು.